ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಇವಾಗ ಬೇಸಿಗೆ ಬರ್ತಾ ಇದೆ, ತುಂಬ ಬಿಸಿಲಿದೆ ಈ ವರ್ಷ. ದೇಹಕ್ಕೆ ತಂಪು, ಬಾಯಿಗೆ ರುಚಿ ಕೊಡುವಂತಹ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ನಾನು 3 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ತಗೊತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 3 ಗ್ಲಾಸ್ ನೀರು ತಗೊತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು ರಾಗಿ ಗಂಜಿ ಮಾಡ್ತಾ ಇರೋದು. ಇವಾಗ ಪಾತ್ರೆಗೆ 3 ಗ್ಲಾಸ್ ನೀರು ಹಾಕೊತಾ ಇದ್ದೀನಿ. ಈ ನೀರಿಗೆ 3 ಟೇಬಲ್ ಸ್ಪೂನು ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸ್ವಲ್ಪ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಗಂಟಿಲ್ಲದೆ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಸ್ಟವ್ ಅಂಟಿಸಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಕೈ ಬಿಡದೆ ಆಡಿಸ್ತಾ ಇರೋಣ ಒಂದು 5 ನಿಮಿಷ. ಕೈ ಬಿಟ್ಟರೆ ಎಲ್ಲ ಸ್ವಲ್ಪ ಗಂಟು ಥರ ಆಗ್ಬಿಡುತ್ತೆ, ಹಂಗಾಗಿ ಒಂದು 5 ನಿಮಿಷ ಆಡಿಸ್ತಾ ಇರೋಣ. ನಾನು ಈ ರಾಗಿ ಹಿಟ್ಟು ಜೊತೆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಮೆಣಸು ಜೀರಿಗೆ ಹಾಕಿದ್ದೀನಿ. ಮತ್ತು ನೀವು ಬರೀ ಮಾಮೂಲಿ ಮುದ್ದೆ ಮಾಡ್ತೀವಲ್ವಾ, ಆ ರಾಗಿ ಹಿಟ್ಟಲ್ಲಿ ಬೇಕಂದ್ರೂ ಮಾಡ್ಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ ಗಂಜಿ ಮಾಡೋದಕ್ಕೆ ಅಂತ. ಆಗ್ತಾ ಇದೆ, 3 ನಿಮಿಷ ಆಯ್ತು, ಇನ್ನೊಂದು 2 ನಿಮಿಷ ಆಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ. ನೋಡಿ, ಈ ಥರ ಗುಳ್ಳೆ ಬರಬೇಕು. ನೋಡಿ, ಈ ಥರ ಬಬಲ್ಸ್ ಬಂದಿದ್ರೆ ಕರೆಕ್ಟಾಗಿ ಆಗಿದೆ ಅಂತ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಆರೋಗ್ಯ ಭರಿತವಾದಂತಹ ರಾಗಿ ಗಂಜಿ ರೆಡಿಯಾಗಿದೆ. ಇದನ್ನು ಮಾಡಿ ಒಂದು 2 ಅವರ್ಸ್ ಬಿಟ್ಟು ತಣ್ಣಗಾದ ಮೇಲಾದರೂ ಕುಡಿಬೋದು, ಅಥವಾ ರಾತ್ರಿ ಮಾಡಿ ನೀವು ಬೆಳಗ್ಗೆ ಏನಾದರೂ ಕುಡಿಬೋದು. ಇದಕ್ಕೆ ಮೊಸರು ಮಜ್ಜಿಗೆ ಹಾಕ್ಕೊಂಡು ಈರುಳ್ಳಿ ಜೊತೆ ಕುಡಿಬೋದು. ದೇಹಕ್ಕೆ ತುಂಬ ತಂಪು ಕೊಡುತ್ತೆ, ಮತ್ತು ಸುಸ್ತು ಕಮ್ಮಿ ಆಗುತ್ತೆ ಇದನ್ನು ಕುಡಿದ್ರೆ. ನೋಡಿ, ಆಗಿದೆ. ನಾನು ರಾತ್ರಿ ಮಾಡಿಟ್ಟು ಇವಾಗ ಬೆಳಗ್ಗೆ ತೆಗಿತಾ ಇದ್ದೀನಿ. ನೋಡಿ, ಅದಕ್ಕಿರುತ್ತೆ. ನೀವು ಬೇಕಂದರೆ ಇದಕ್ಕೆ ಮೊಸರು ಮಜ್ಜಿಗೆ ಈರುಳ್ಳಿ ಆ್ಯಡ್ ಮಾಡ್ಕೊಬೋದು. ನಾನು ಇವಾಗ ಗ್ಲಾಸಿಗೆ ಸರ್ವ್ ಮಾಡಿ ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ, ಗ್ಲಾಸ್ಗೆ ಹಾಕಿದ್ದೀನಿ. ನಿಮ್ಗೆ ಬೇಕಂದರೆ ಮೊಸರು ಹಾಕ್ಕೊಬೋದು, ಇಲ್ಲಾಂದರೆ ಮಜ್ಜಿಗೆ ಹಾಕ್ಕೊಬೋದು. ನಾನಿಲ್ಲಿ ಮೊಸರು ಹಾಕ್ತಾ ಇದ್ದೀನಿ. ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆಗಿದೆ ನೋಡಿ ಎಲ್ಲ. ಈರುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ನೀವು. ಕೊತ್ತಂಬರಿನೂ ಆ್ಯಡ್ ಮಾಡ್ತಾ ಇದ್ದೀನಿ.